ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ರಿಗೂ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಕೋಮಲ. ನಾವಿವತ್ತು ಕುಣಿಗಲ್ನ ತುಮಕೂರು ರಸ್ತೆಯಲ್ಲಿರೋ ಬಾಳೆಗೌಡ ಉದ್ಯಾನವನಕ್ಕೆ ಬಂದಿದ್ದೀವಿ. ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ, ಬಾಳೆಗೌಡ ಪಾರ್ಕ್ನಲ್ಲಿ ಮಿಂಚು ಕಿಡ್ಸ್ ವತಿಯಿಂದ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ ಅಂತ ಗೊತ್ತಾಯಿತು. ಹೇಗೆ ನಡೀತಿದೆ ಏನು ನೋಡೋಣ ಬನ್ನಿ. ವಾವ್ ವೀಕ್ಷಕರೇ, ನೋಡಿ ಗಿಡಗಳು ಎಲ್ಲ ಎಷ್ಟು ಹಸಿರಾಗಿದೆ. ನೇಚರ್ ತುಂಬಾನೇ ಚೆನ್ನಾಗಿದೆ. ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಈ ಥರ ಇಲ್ಲಿ ಗಿಡ ನೆಡ್ಸಿರೋರ್ಗು ಮೇಂಟೆನೆನ್ಸ್ ಮಾಡಿರೋರ್ಗು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಬನ್ನಿ ವೀಕ್ಷಕರೇ, ಸಮ್ಮರ್ ಕ್ಯಾಂಪ್ ನಡೀತಿದೆ, ಹೇಗಿದೆ ನೋಡೋಣ ಬನ್ನಿ. ಆಲ್ರೆಡಿ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ. ಮಕ್ಕಳು ಯಾವ್ಯಾವ ತರ ಆಟಗಳನ್ನ ಆಡ್ತಿದ್ದಾರೆ ನೋಡೋಣ ಬನ್ನಿ. ಬನ್ನಿ ವೀಕ್ಷಕರೇ, ನಮ್ಮ ಮಿಂಚು ಕಿಡ್ಸ್ನ ಸಂಸ್ಥಾಪಕರು ಇಲ್ಲೇ ಇದ್ದಾರೆ. ಅವ್ರನ್ನೇ ಕೇಳೋಣ ಈ ಶಿಬಿರದ ಬಗ್ಗೆ, ಸಂಸ್ಥೆ ಬಗ್ಗೆ ಅವ್ರನ್ನೇ ಕೇಳೋಣ ಬನ್ನಿ. ನಮಸ್ತೆ. ನಮಸ್ತೆ ಮಾ.
ಹೇಳಿ ಮ್ಯಾಮ್. ನಾವು ಭಾವಸಿಂಚನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಿದ್ದೀವಿ ಮ್ಯಾಮ್. ಇಲ್ಲಿ ಸಮ್ಮರ್ ಕ್ಯಾಂಪ್ ನಡೀತಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಯಾವ ತರ ನಡೀತಿದೆ ಏನು ಅಂತ ಅದ್ ನಾವು ತಿಳ್ಕೊಳ್ಳೋಣ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀವಿ. ಓಕೆ, ತಿಳಿಸ್ಕೊಡಿ ಮ್ಯಾಮ್. ಆಯಿತು. ಇಲ್ಲಿ ಕುತ್ಕೊಂಡು ಮಾತಾಡೋಣ ಬನ್ನಿ. ಸಂಸ್ಥೆ ಬಗ್ಗೆ ಯಾವಾಗ ಪ್ರಾರಂಭ ಆಯಿತು ಏನು ಅಂತ ನಮ್ಮ ವೀಕ್ಷಕರಿಗೆಲ್ಲ ಸ್ವಲ್ಪ ತಿಳಿಸ್ಕೊಡ್ತೀರಾ? ನಮ್ಮ ಮಿಂಚು ಕಿಡ್ಸ್ ಸಂಸ್ಥೆ ಪ್ರಾರಂಭ ಆಗಿ 10 ವರ್ಷ ಆಯಿತು. ಪ್ರತಿ ವರ್ಷ 10 ವರ್ಷದಿಂದಲೂ ನಾವು ಬೇಸಿಗೆ ಶಿಬಿರನ ಮಾಡ್ಕೊಳ್ತಾ ಬರ್ತಿದ್ದೀವಿ. ಇದು ಪ್ರತಿ ವರ್ಷನೂ ಒಂದು ವಿಭಿನ್ನವಾಗಿ ಮಾಡ್ತೀವಿ. ನಮ್ಮ ಆಸೆ ಒಂದೇ, ಒಂದು ಚೌಕಟ್ಟಿನಲ್ಲಿ ಒಂದು ಗೋಡೆ ಕೆಳಗಡೆ ಮಾಡೋ ಬದಲು ಸಮ್ಮರ್ ಕ್ಯಾಂಪ್ ಅನ್ನೋದನ್ನ ಪ್ರಕೃತಿ ಮಡಿನಲ್ಲಿ ಮಾಡಬೇಕು ಅಂದ್ಬಿಟ್ಟು ನಾವು ಇಲ್ಲಿ ಬಾಳೆಗೌಡ ಪಾರ್ಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಇಲ್ಲಿ ಬೇಸಿಗೆ ಶಿಬಿರ ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಗುಣಾತ್ಮಕವಾಗಿ ನಡೀತಾ ಇದೆ. ನಮ್ಮ ಬೇಸಿಗೆ ಶಿಬಿರ ಈ ಪ್ರಕೃತಿಯ ಮಡ್ಲಲ್ಲಿ ಈ ಒಂದು ಸುಂದರವಾದ ವಾತಾವರಣದಲ್ಲಿ ತುಂಬ ಅತ್ಯದ್ಭುತವಾಗಿ ನಡೀತಾ ಇದೆ. ಖುಷಿ ಕೊಡುತ್ತೆ. ಮೇಡಮ್, ಈ ಬೇಸಿಗೆ ಶಿಬಿರ ಅಂದ್ರೆ ಏನು? ಮಕ್ಕಳಿಗೆ ಇದು ಅನಿವಾರ್ಯನಾ? ಹೌದಮ್ಮ, ಒಂದು ಒಳ್ಳೆ ಪ್ರಶ್ನೆ. ಬೇಸಿಗೆ ಶಿಬಿರ ಅಂದರೆ ಏನು, ಏಪ್ರಿಲ್ ಮೇ ಇವಾಗ ಆ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ. ಆ ಟೈಮಲ್ಲಿ ನಮ್ಗೆ ಏನು ಮಾಡುತ್ತೆ, ಮಕ್ಕಳಿಗೆ ರಜಾ ಕೊಡ್ತಾರೆ. ಅವರ ಶೈಕ್ಷಣಿಕ ಕಾರ್ಯಗಳೆಲ್ಲ ನಿಂತಿರುತ್ತೆ. ಆ ಒಂದು ಫ್ರೀ ಟೈಮನ್ನು ನಾವು ಬೇಸಿಗೆ ಅಂತ ಕರಿತೀವಿ. ಆದರೆ ಆ ಟೈಮನ್ನು ನಾವು ಬೇಸಿಗೆ ಶಿಬಿರ ಅಂತ ಕನ್ವರ್ಟ್ ಮಾಡ್ಕೊಳ್ತೀವಿ. ಅಂದರೆ ಬೇಸಿಗೆ ಶಿಬಿರ ಅಂದರೆ ಮಕ್ಕಳನ್ನ ಶಾಲೆಯಿಂದ ಹೊರಗಿರ್ತವೆ. ಆ ಶಾಲೆಯಿಂದ ಹೊರಗಿದ್ದಾಗ ನಾವೊಂದು ಶಿಬಿರ ಅಂತ ಮಾಡಿದಾಗ ಅಲ್ಲಿ ಎಲ್ಲ ರೀತಿ ಮಕ್ಕಳು ಬರ್ತಾರೆ. ಚಿಕ್ಕ ಮಗುನು ಬರುತ್ತೆ, ದೊಡ್ಡ ಮಗುನು ಬರುತ್ತೆ, ವಯಸ್ಸಿಗೆ ತಕ್ಕನಾಗಿ ಮಕ್ಕಳು ಬರ್ತಾರೆ. ಅವ್ರಿಗೆ ಆದಂತಹ ಆ ವಯಸ್ಸಿಗೆ ತಕ್ಕನಾದಂತಹ ನಾವೇನು ಮಾಡ್ತೀವಿ, ಒಂದು ಸ್ಕಿಲ್ ಇರ್ಬೋದು, ಅವ್ರಿಗೆ ಆದಂಥ ಏನೇನೆಲ್ಲ ನೀಡಿದೆ ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ಒಂದು ಟೈಮ್ ಟೇಬಲ್ ಇಟ್ಕೊಂಡಿರ್ತೀವಿ. ಅವ್ರಿಗೆ 10ಗೆ ಬರ್ತಾರೆ, 3ಗೆ ಹೋಗ್ತಾರೆ. ಅದ್ರ ಮಧ್ಯೆ ಅವ್ರಿಗೆ ಒಂದು ಶೆಡ್ಯೂಲ್ ಇರುತ್ತೆ. ಅದನ್ನೇ ನಾವೇನು ಮಾಡ್ತೀವಿ, ಬೇಸಿಗೆ ಶಿಬಿರ ಅಂತ ಕರಿತೀವಿ. ಮೇಡಮ್, ಈಗ ರಜೆನ ಮಕ್ಳುಗಳಿಗೆ ಮಜಾ ಮಾಡ್ಲಿ ಅಂತ ಕೊಟ್ಟಿರ್ತಾರೆ. ನೀವೀಗ ಸಮ್ಮರ್ ಕ್ಯಾಂಪ್ ಮಾಡೋದ್ರಿಂದ ಮಕ್ಕಳನ್ನ ಕಟ್ಟಾಕ್ದಾಗಲ್ವಾ ಮ್ಯಾಮ್? ಹೌದು ಮಾ, ನೀವು ರಜಾನ ಮಜಾ ಮಾಡೋಕ್ಕೆ ಕೊಟ್ಟಿರೋದು. ಅದ್ರಲ್ಲಿ ನೀವು ಶಿಬಿರ ಅನ್ನೋ ಹೆಸರಿನಲ್ಲಿ ಮಕ್ಕಳನ್ನ ಸ್ವಾತಂತ್ರ್ಯ ಕಿತ್ಕೊಂಡ್ರಿ ಅಂತ ನಿಮಗೆ ಆ ಭಾವನೆ ಇದೆ. ಆದರೆ ಇದನ್ನ ಸ್ವಾತಂತ್ರ್ಯ ಕಿತ್ಕೊಳ್ಳೋ ಕೆಲಸ ಮಾಡ್ತಿಲ್ಲ. ನಾವೇನು ಮಾಡ್ತೀವಿ, ಇದನ್ನ ಒಂದು ಪ್ರೈಮ್ ಟೈಮ್ ಅನ್ಕೊಂತೀವಿ. ಈ ಟೈಮ್ನ ಯುಟಿಲೈಸ್ ಮಾಡ್ತೀವಿ. ಸೇಮ್ ಏಜಿನ ಮಕ್ಕಳನ್ನ ನಾವು ಒಂದೊಂದು ಗ್ರೂಪ್ ಮಾಡ್ತೀವಿ, ಒಬ್ರು ಟೀಚರ್ ಕೊಡ್ತೀವಿ. ಆ ಟೀಚರ್ ಹತ್ರ ಮಕ್ಕಳು ಏನು ಮಾಡ್ತಾರೆ, ಪ್ರತಿದಿನ ಒಂದೊಂದು ಟೈಮ್ ಟೇಬಲ್ ಇರುತ್ತೆ. ಇವತ್ತು ಇಷ್ಟು ಆರ್ಟ್ ಮಾಡಬೇಕು, ಇಷ್ಟು ಕ್ರಾಫ್ಟ್ ಮಾಡಬೇಕು, ಇಷ್ಟು ಡ್ರಾಯಿಂಗ್ ಮಾಡಬೇಕು, ಇಷ್ಟು ಡಿಕ್ಟೇಷನ್ ಹೇಳಿ ಬರ್ಸ್ಬೇಕು, ಮತ್ತು ಇವತ್ತು ಹೊರಗಡೆ ಹೋಗೋ ಕಾರ್ಯಕ್ರಮ ಇರುತ್ತೆ. ಆ ಥರದನ್ನ ಶೆಡ್ಯೂಲ್ ಮಾಡ್ಕೊಂಡಿರ್ತೀವಿ. ಅವಾಗ ಮಕ್ಕಳು ಏನು ಮಾಡ್ತಾರೆ, ಒಂದು ಸಂಗೀತ ಹೇಳ್ಕೊಡ್ತೀವಿ, ಒಂದು ಭಾವಗೀತೆ ಹೇಳ್ಕೊಡ್ತೀವಿ, ಒಂದು ಭಕ್ತಿಗೀತೆ ಹೇಳ್ಕೊಡ್ತೀವಿ. ಪ್ರತಿದಿನ ಅವ್ರಿಗೆ ಯಾವುದು ಮೂಡ್ ಔಟ್ ಆಗಲ್ಲ. ಅದೇ ಎಷ್ಟು ಸ್ವಲ್ಪ ಇರುತ್ತೆ. ಒಂದು ರೀತಿ ಊಟದ ಜೊತೆ ಪಲ್ಯಗಳಿದ್ದಂಗೆ ಎಲ್ಲ ಇದ್ದಾಗ ಅದು ಊಟ ಏನಾಗುತ್ತೆ, ರುಚಿಸುತ್ತೆ. ಅದೇ ಥರ ಟೈಮು ಯುಟಿಲೈಸ್ ಆಗುತ್ತೆ. ಮನೇಲಿದ್ದಾಗ ಏನಾಗ್ತಾರೆ, ಮಕ್ಕಳು ಮೊಬೈಲ್ಗೆ ತುತ್ತಾಗ್ತಾರೆ. ಅದರಲ್ಲಿ ಬೇಡದೇ ಇರೋ ಅನ್ನೆಸರಿನ ಗೇಮ್ಸ್ ಇನ್ಸ್ಟಾಲ್ ಮಾಡಿಕೊಂಡು ಕಣ್ಣು ಹಾಳು ಮಾಡಿಕೊಂಡು ಆರೋಗ್ಯನೂ ಹಾಳು ಮಾಡಿಕೊಂಡು ಮನೆ ವಾತಾವರಣನೇ ಕದಲಿ ಬಿಡ್ತಾರೆ. ಅದೇ ನಾವು ಇಲ್ಲಿ ಒಂದು ಕಡೆ ಶಿಬಿರದಲ್ಲಿ ಅಂತ ಕೂರಿಸ್ಕೊಂಡಾಗ ಸೇಮ್ ಸಮವಯಸ್ಕರ ಜೊತೆ ಸೇರಿ ಕಲಿಕೆ ಜೊತೆಗೆ ಮಜಾನೂ ಮಾಡ್ತಾರೆ. ನಾವು ಅನ್ಕೊಂತೀವಿ ಇಲ್ಲಿ ಒತ್ತಡ ಇಲ್ಲ, ಅವರು ಮಜಾ ಇರುತ್ತೆ. ಆದರೆ ನಮಗೆ ಬಂದ ಮೇಲೆ ಗೊತ್ತಾಗುತ್ತೆ. ಮೇಡಮ್, ಬೇಸಿಗೆ ಶಿಬಿರದಲ್ಲಿ ಏನೇನು ಹೇಳ್ಕೊಡ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ? ಏನು ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀರಾ? ಹೌದು ಮ್ಯಾಮ್, ಪ್ರತಿಯೊಂದು ನಮ್ಮದು ಪ್ಲಾನ್ ಆಗಿರುತ್ತೆ. ಮಕ್ಕಳಿಗೆ ಬರೀ ಅಂದರೆ ಅಯ್ಯೋ ಸ್ಕೂಲಲ್ಲೂ ಓದಬೇಕು, ಇಲ್ಲೂ ಬರಿಬೇಕಾ, ಇಲ್ಲೂ ಓದಬೇಕಾ ಅಂತ ಮಕ್ಕಳು ಬೇಜಾರಾಗ್ತಾರೆ. ಹಾಗಾಗಿ ನಮಗೆ ಅದು ಒಂದು ಪಾರ್ಟ್, ಅದಕ್ಕೂ ಕೂಡ ಟೈಮ್ ಕೊಡ್ತೀವಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಸ್ಕಿಲ್ ಓರಿಯೆಂಟೆಡ್ ಕೊಡ್ತೀವಿ. ಎಕ್ಸಾಂಪಲ್ ಕ್ರಾಫ್ಟ್ ಇರುತ್ತೆ, ಆರ್ಟ್ ಇರುತ್ತೆ, ಡ್ರಾಯಿಂಗ್ ಇರುತ್ತೆ, ಕಲರಿಂಗ್ ಇರುತ್ತೆ. ಅವ್ರಿಗೆ ಒಂದು ಒಳ್ಳೆ ಮೆಡಿಟೇಷನ್ಸ್ ಇರುತ್ತೆ, ಮತ್ತು ಅವ್ರಿಗೆ ಮುದ್ರಾಸ್ ಇರುತ್ತೆ, ಯೋಗಾಸನ ಇರುತ್ತೆ. ಇದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಇರೋ ಒಂದು ಸ್ಥಳಗಳನ್ನ ಇಂಪಾರ್ಟೆನ್ಸ್ನ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಎಕ್ಸಾಂಪಲ್ ಮೇಲೆ ಸಂತೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಮಕ್ಕಳಿಗೆ ಸಂತೆ, ಅಪ್ಪ ಅಮ್ಮನ ಜೊತೆ ಸಂತೆಗೆ ಹೋಗೋದು ಗೊತ್ತಿರುತ್ತೆ. ಆದರೆ ಅವ್ರ ಫ್ರೆಂಡ್ಸ್ ಜೊತೆ ಹೋದಾಗ ಅಲ್ಲಿ ವ್ಯಾಪಾರ ಯಾರು ಬೆಳೆದವ್ರು ಯಾರು, ಅವ್ರಗಳ ಮಧ್ಯೆ ಇರೋ ವ್ಯಾಪಾರದ ತಂತ್ರಗಳನ್ನ ಇರ್ಬೋದು, ಅವ್ರ ಜನಸಾಮಾನ್ಯರು ಬಂದು ಹೋಗೋದಿರ್ಬೋದು, ಅಲ್ಲಿ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಪ್ರತಿಯೊಂದನ್ನು ಅವ್ರು ಲೈವ್ಲಿ ಆಗಿ ತಿಳ್ಕೊತಾರೆ. ಅವಾಗ ಏನಾಗುತ್ತೆ ಗೊತ್ತಾ, ಅವ್ರಿಗೆ ಹೌದು ಇದರಿಂದ ಸರ್ಕಾರಕ್ಕೂ ಕೂಡ ಒಂದು ಸುಂಕ ಬರುತ್ತೆ. ಅದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಅದರ ಪೂರ್ತಿ ಆಳ ಉದ್ದನೂ ನಾವು ಅದನ್ನು ತಿಳ್ಕೊಂಡು ಬಂದ್ರ ಜೊತೆಗೆ ಅವ್ರಿಗೆ ಬರಿಬೇಕು. ದೊಡ್ಡ ಮಕ್ಳು ಏನು ಮಾಡ್ತಾರೆ, ಇವತ್ತು ನಾನು ಸಂತೆಗೆ ಹೋಗಿದ್ದೆ, ಅದ್ರ ಬಗ್ಗೆ ಒಂದಷ್ಟು ಎಸ್ಸೆ ಅವ್ರು ಏನು ನೋಡಿದ್ರು ಅದನ್ನು ಕಲ್ಪನೆ ಮಾಡಿಕೊಂಡು ಅದ್ರ ಇಂಪಾರ್ಟೆನ್ಸ್ ಬಗ್ಗೆ ಬರೆಯೋಕೆ ಹೇಳ್ತೀವಿ. ಆವಾಗ ನಮಗೆ ಮಕ್ಳಿಗೆ ಏನು ಬರುತ್ತೆ, ಒಂದು ಕಲ್ಪನೆ ಮಾಡ್ಕೊತಾರೆ. ಅವ್ರು ಏನು ನೋಡಿದ್ರು ಅದನ್ನ ಇಲ್ಲಿ ಪಠ್ಯದ ರೂಪದಲ್ಲಿ ಬರೀತಾರೆ. ಅವಾಗ ಅವ್ರಿಗೆ ಒಂದು ಕಲ್ಪನಾ ಶಕ್ತಿ ಬರುತ್ತೆ. ಓಕೆನಾ. ಅದ್ರ ಜೊತೆಗೆ ಇವತ್ತು ಒಂದು ಪಶು ವೈದ್ಯಕೀಯ ಶಾಲೆಗೆ ಹೋಗಿದ್ವಿ, ವೆಟರ್ನರಿ ಹಾಸ್ಪಿಟಲ್ಗೆ. ಅಲ್ಲಿ ಪೆಟ್ ಬಗ್ಗೆ ತಿಳ್ಕೊಂಡ್ವಿ. ಆ ಡಾಕ್ಟರ್ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅಲ್ಲಿ
ಅಥವಾ ಕಚ್ಚಿ ಬಿಡುತ್ತೆ, ಏನ್ ಮಾಡ್ತೀರಾ ನೆಕ್ಸ್ಟ್? ಅಮ್ಮಂಗೆ ಹೇಳಲ್ಲ ನಾನು, ಅಮ್ಮ ಹೊಡಿತಾರ ನನಗೆ, ಮಾಡ್ತೀರಾ? ಮಾಡಬಾರ್ದು. ನೀವು ಶೇರ್ ಮಾಡಬೇಕು ನಿಮ್ಮ ಅಪ್ಪ ಅಮ್ಮಂಗೆ ಅಥವಾ ನಿಮ್ಮ ಮ್ಯಾಮ್ಗೆ, ಇದನ್ನ ಮಾಹಿತಿ ಶೇರ್ ಮಾಡಲೇಬೇಕು ಮಕ್ಕಳ, ಆಯ್ತಾ? ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡಬೇಕು? ಟ್ಯಾಪ್ ವಾಟರ್ ಅಲ್ಲಿ ನೀರು ಬರುತ್ತಲ್ಲ ಜೋರಾಗಿ, 5 ಮಿನಿಟ್ಸ್ ಸೋಪ್ ಹಾಕಿ ಚೆನ್ನಾಗಿ ರಬ್ ಮಾಡಬೇಕು, ರಬ್ ಮಾಡಿ ವಾಶ್ ಮಾಡ್ಕೋಬೇಕು. ಹೇಗೆ ಮಾಡಬೇಕು? ರನ್ನಿಂಗ್ ವಾಟರ್ ನಲ್ಲಿ ಸೋಪ್ ಹಾಕಿ ರಬ್ ಮಾಡಬೇಕು. ನೆಕ್ಸ್ಟ್ ಕೆಲಸ ಏನ್ ಮಾಡಬೇಕು? ನಿಮ್ಮ ಹತ್ರ ಸ್ಯಾನಿಟೈಸರ್ ಇದೆಯಲ್ಲ ಮನೇಲಿ, ಸ್ಯಾನಿಟೈಸರ್ ಟಿಂಚರ್ ಏನಾಗಿರುತ್ತಲ್ಲ ಆ ದಾಯಿಗೆ ಹಚ್ಕೋಬೇಕು. ಅದಾದ ನಂತರ ಆಸ್ಪತ್ರೆಗೆ ಹೋಗ್ಲೇಬೇಕು. ಈ 4 ಸ್ಟೆಪ್ ನೀವು ಮಾಡ್ಲೇಬೇಕು. ಏನೇನು? ಫಸ್ಟ್ ನಿಮ್ ತಂದೆ ತಾಯಿಗೆ ಹೇಳಲೇಬೇಕು, ಯಾರು ಹೊಡಿಯಲ್ಲ ಇದು ವಿಚಾರವಾಗಿ. ನಿಮ್ ತಂದೆ ತಾಯಿಗೆ ಹೇಳಿ ಕಷ್ಟ ಆಗುತ್ತೆ ಅಂದ್ರೆ ನಿಮ್ ಮ್ಯಾಮ್ಗಾದ್ರೂ ಹೇಳ್ಬೇಕು. ಈ ವಿಚಾರ ಹೇಳಲೇಬೇಕು ಮಕ್ಕಳ. ನನ್ಗೆ ಇಬ್ರು ಬಿಡ್ತು ಅಥವಾ ಕಚ್ಚಿತು ಅಥವಾ ಲಿಕ್ ಮಾಡ್ತು, ನೆಕ್ಕುತ್ತು ನನ್ನ ಕೈನ ಅಂತ ಹೇಳಿದ್ರೆ ಹೇಳಲೇಬೇಕು, ಮಾಹಿತಿ ಶೇರ್ ಮಾಡ್ಲೇಬೇಕು. ಸೆಕೆಂಡ್ ಒನ್, ಕೈ ತೊಳಿಬೇಕು. ಏನ್ ಮಾಡ್ಬೇಕು? ಥರ್ಡ್ ಸ್ಟೆಪ್ ಆಂಟಿಸೆಪ್ಟಿಕ್ ಹಾಕ್ಬೇಕು. ಏನ್ ಹಾಕ್ಬೇಕು? ನಿಮ್ಮ ಹತ್ರ ಸ್ಯಾನಿಟೈಸರ್ ಇರುತ್ತಲ್ಲ, ಆಂಟಿಸೆಪ್ಟಿಕ್ಸ್ ಹಾಕ್ಬೇಕು. ಫೋರ್ತ್, ಹಾಸ್ಪಿಟ್ಲಿಗೆ ಹೋಗ್ಬೇಕು. ವೆರಿ ಗುಡ್. ಈಗ ಎಲ್ಲರೂ 1 by 1 ಹೋಗ್ಬಿಟ್ಟು, ಜ್ವರ ಬರಲ್ಲ, ನಾಯಿ ಮುಟ್ಟಿದ್ರೆ ಜ್ವರ ಬರಲ್ಲ. ನಾನ್ ಮುಟ್ಟಾಗಿದ್ದಲ್ಲ, ಜ್ವರ ಬರ್ತಿಲ್ಲ, ಬಟ್ ನಾನೇನ್ ಮಾಡ್ತೀನಿ, ನಾಯಿ ಮುಟ್ಟಾದ್ಮೇಲೆ ಹ್ಯಾಂಡ್ ವಾಶ್ ಮಾಡ್ತೀನಿ ಕ್ಲೀನ್ ಆಗಿ. ಆಪರೇಷನ್ ಮಾಡೋದಿರ್ಬೋದು, ಪ್ರಾಣಿಗಳಿಗೆ ಯಾವ್ದೆಲ್ಲ ಕಾಯಿಲೆಗಳು ಬರುತ್ತೆ. ಒಂದು ಪ್ರಾಣಿನ ಪೆಟ್ಟನ್ನ ನಾವು ನಾಯಿ ಸಾಕ್ತೀವಿ ಅಂದ್ರೆ ಅದಕ್ಕೆಲ್ಲ ಪ್ರಿಕಾಷನ್ರಿ ಏನು ತಗೋಬೇಕು, ಅದು ಸಾಕೋದ್ರಿಂದ ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಅದೆಲ್ಲ ತಿಳ್ಕೊಂಡ್ವಿ. ಓಕೆನಾ? ಅದೆಲ್ಲ ತಿಳ್ಕೊಂಡ್ವಿ. ಅವಾಗ ಏನಾಯ್ತು ಗೊತ್ತಾ ಮಕ್ಕಳಿಗೆ, ಹೌದಲ್ವಾ ಇಷ್ಟೆಲ್ಲ ಇದೆಯಾ, ಆ ಥರದ ಸ್ಥಳೀಯವಾಗಿ ಏನೆಲ್ಲ ಸಿಕ್ಕತ್ತೆ ಅದನ್ನ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಇದೆ, ಬ್ಯಾಂಕಿಗೆ ಹೋಗ್ಬೇಕು ಅಂತ ಇದೆ, ಫೈರ್ ಆಫೀಸ್ಗೆ ಹೋಗ್ಬೇಕು ಅಂತ ಇದೆ. ಮತ್ತೆ ಸ್ಥಳೀಯವಾಗಿ ಇಲ್ಲಿ ನಮ್ಮ ಸುತ್ತಮುತ್ತ ಇರೋ ಪ್ರಗತಿಪರ ರೈತರು ಒಂದು ಸ್ವಲ್ಪ ಜಾಗದಲ್ಲಿ ಎಷ್ಟೊಂದು ವೆರೈಟಿ ಆದಂಥ ಗಿಡಗಳನ್ನ ಮರಗಳನ್ನ ಕೃಷಿ ಮಾಡಿದ್ದಾರೆ, ಅದನ್ನೆಲ್ಲ ತಿಳಿಸ್ಕೊಡ್ಬೇಕು. ಮತ್ತೆ ನೆಕ್ಸ್ಟ್ ವಿವೇಕಾನಂದ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಪ್ಲಾನ್ ಇದೆ. ಒಂದಿನ ರೆಸಾರ್ಟ್ಗೆ ಹೋಗಿದ್ವಿ. ಆ ಫ್ರೆಂಡ್ಸ್ ಜೊತೆ ಹೋದಾಗ ಅದು ಸಿಕ್ಕೋ ಮಜನೇ ಬೇರೆ. ಅದೇ ಮನೆಯಲ್ಲಿ ಅಮ್ಮಂದ್ರು ಅಪ್ಪಂದ್ರು ಟೈಮ್ ಕೊಡೋಕ್ಕಾಗೋದಿಲ್ಲ. ಆದರೆ ಶಿಬಿರದಲ್ಲಿ ಇವೆಲ್ಲ ಕಲಿಬೋದು. ಒಂದು ಸಾಮಾಜೀಕರಣನ ಇಲ್ಲಿ ಕಲಿತಾರೆ. ಮೇಡಮ್, ಇವಾಗ ಈ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಹೇಳಿದ್ವಿ. ನೆಕ್ಸ್ಟ್ ಇವಾಗ ಅಕಾಡೆಮಿಕ್ ಬಗ್ಗೆ ಏನೇನು ಹೇಳ್ಕೊಡ್ತೀರಾ ಮೇಡಮ್? ನಾವು ಬರೀ ಆರ್ಟ್ ಆ್ಯಂಡ್ ಕ್ರಾಫ್ಟು, ಡ್ರಾಯಿಂಗು ಅಷ್ಟೇ ಅಲ್ಲದೆ ಅವ್ರಿಗೆ ಬರೀ ಆಟ ಅಲ್ಲದೆ ಫೈನ್ ಮೋಟರ್ ಸ್ಕಿಲ್ಲು ಅಂದರೆ ಅವ್ರ ಮೆಮೊರಿ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಬೇಕಾಗಿರೋಂಥ ಗೇಮ್ಸ್ ಇರ್ಬೋದು. ಮತ್ತು ಫೈನ್ ಮೋಟರ್ ಸ್ಕಿಲ್ಸ್ ಅಂತ ಬರುತ್ತೆ, ಅಂದರೆ ಐ ಮತ್ತು ಹ್ಯಾಂಡ್ ಕೋಆರ್ಡಿನೇಷನ್ ಇರೋವಂಥ ಗೇಮ್ಸ್ ಆಡಿಸ್ತೀವಿ. ಈಗ ಜೊತೆಗೆ ಕನ್ನಡ, ಎಷ್ಟೋ ಮಕ್ಕಳು ತುಂಬ ತಪ್ಪು ಮಾಡ್ತಾರೆ ಕನ್ನಡದಲ್ಲಿ, ಕೇಳಿಸ್ಕೊಳ್ಳೋದೇ ಒಂದು ಬರೆಯೋದೇ ಒಂದು. ಆ ತಪ್ಪನ್ನ ನಾವು ತಿದ್ದಿತೀವಿ. ಅಲ್ಲಿ ಎಲ್ಲಿ ತಪ್ಪು ಮಾಡ್ತಾರೆ, ಅವ್ರಿಗೆ ಏನು ಮಾಡಬೇಕು, ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು, ಆ ಒಂದು ಎಳೆಯಾಗಿ ಅರ್ಥ ಮಾಡಿಸ್ತೀವಿ. ಇದು ಕನ್ನಡಕ್ಕೆ ಬಂದರೆ. ಇನ್ನು ಇಂಗ್ಲೀಷಿಗೆ ಬಂದರೆ ಸೌಂಡ್ಸ್ ಇರ್ಬೋದು. ಮಾಮೂಲಿ ಎಷ್ಟೊಂದು ನಾವು ಇದು ಹೇಳ್ತೀವಿ, ಒಂದು ವರ್ಡ್ ಹೇಳ್ತೀವಿ, ತಪ್ಪು ಮಾಡ್ತೀವಿ, ತಪ್ಪು ಬರಿತೀವಿ. ಎಲ್ಲಿ ತಪ್ಪು ಮಾಡ್ತಾರೆ ಅಂದ್ಬಿಟ್ಟು ಒಂದು ಫೋನಿಕ್ ಸೌಂಡ್ಸ್ ಮೂಲಕ ನಾವು ಏನು ಮಾಡ್ತೀವಿ, ಅವ್ರಿಗೆ ಅರ್ಥ ಮಾಡಿಸ್ತೀವಿ. ಮತ್ತು ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಹ್ಯಾಂಡ್ ರೈಟಿಂಗ್ ಅಂದರೆ ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಹೆಂಗೋ ಸ್ಕೂಲಲ್ಲಿ ಗೀಚಾಕ್ಬಿಡ್ತಾರೆ. ಅವ್ರಿಗೆ ಎಷ್ಟು ಹೇಳಿದ್ರೂ ಕೂಡ ಅವ್ರು ತಪ್ಪನ್ನು ಸರಿ ಮಾಡ್ಕೊಳ್ಳಲ್ಲ. ನಾವೇನು ಮಾಡ್ತೀವಿ, ಅವ್ರಿಗೆ ಫಾರ್ಮೇಷನ್ ಹೇಳ್ಕೊಡ್ತೀವಿ. ನೋಡಿ, ಈಗ ಒಂದು ಪೇಜ್ ಇರುತ್ತೆ, ಇಷ್ಟನ್ನೇ ಯೂಸ್ ಮಾಡಿ ಬರಿಬೇಕು, ಮುಕ್ಕಾಲು ಒಂದು ಲೈನಲ್ಲಿ ಮುಕ್ಕಾಲು ಭಾಗನೇ ಯೂಸ್ ಮಾಡಿ ಬರಿಬೇಕು ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀವಿ. ನಾವು ಬರೆದು ತೋರಿಸ್ತೀವಿ. ಅವರಲ್ಲಿ ಚೇಂಜಸ್ ಒಂದ್ಸರಿ ಬಂತು ಅಂದರೆ, ಒಂದ್ಸರಿ ಅವ್ರು ಚೇಂಜ್ ಮಾಡ್ಕೊಳಕ್ಕೆ ಮನಸ್ಸು ಮಾಡಿದ್ರು ಅಂದರೆ ಅವ್ರು ಯಾವತ್ತೂ ಹ್ಯಾಂಡ್ ರೈಟಿಂಗು 10 ಪೇಜ್ ಬರೀ ಅನ್ನೋದು ಬೇಕಿಲ್ಲ. ಅವ್ರಿಗೆ ಮನಸ್ಸು ಮುಟ್ಟುವಾಗಿ ನಾವು ಹೇಳ್ಕೊಡ್ತೀವಿ, ಇದು ತಪ್ಪು ಇದು ಸರಿ ಅಂತ. ಅವಾಗ ಅವರು ಆಟೋಮೆಟಿಕಲಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಆ ಡಿಕ್ಟೇಷನ್ ಮೂಲಕ ಅವರು ತಪ್ಪನ್ನು ತಿದ್ಕೊಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಕಲಿತಾರೆ. ಮೇಡಮ್, ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಮತ್ತು ಇಷ್ಟು ದಿನದಲ್ಲಿ ನೀವು ಏನೇನು ಕಲಿಸ್ಕೊಡ್ತಿದ್ದೀರಾ? ಮತ್ತು ಇಷ್ಟು ಜನ ಎಲ್ಲ ನೀವು ಒಬ್ಬರೇ ಮೇಂಟೈನ್ ಮಾಡೋಕ್ಕೆ ಆಗುತ್ತಾ ಮ್ಯಾಮ್? ನಮ್ಮ ಸಮ್ಮರ್ ಕ್ಯಾಂಪು 1 ತಿಂಗಳಿರುತ್ತೆ. ಆಲ್ರೆಡಿ 15 ಡೇಸ್ ಆಗಿದೆ, ಇನ್ನು 15 ಡೇಸ್ ಬಾಕಿ ಇದೆ. ಇಷ್ಟು ಜೊತೆಗೆ ನಾನು ಒಬ್ಬಳೇ ಇರೋದಿಲ್ಲ, ನಮ್ಮಲ್ಲಿ ಟೀಚರ್ಸ್ ಟೀಮ್ ಇದೆ ನಮ್ಮದು. ಅದರಲ್ಲಿ ಒಬ್ಬರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ ಇದ್ದಾರೆ. ಅವರು ಇಷ್ಟು ದಿವಸ ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು? ಹರ್ಷಿತಾ. ಮೇಡಮ್, ಇಷ್ಟುವರೆಗೂ ಮ್ಯಾಮ್ ಹೇಳಿದ್ರು ಏನೇನು ಮಾಡಿದ್ರು ಏನು ಅಂತ. ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಏನು ಅಂತ ನೀವು ತಿಳಿಸ್ಕೊಡ್ತೀರಾ? ಎಸ್, ಖಂಡಿತ. ಆ್ಯಕ್ಚುಲಿ ನಾವು ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗೋಕ್ಕೂ ನಾವು 1 ಮಂತ್ ಬಿಫೋರೇ ನಮಗೆ ನಿರ್ಮಲಾ ಮ್ಯಾಮ್ ಎಲ್ಲ ಫುಲ್ ಪ್ಲ್ಯಾನ್ಡ್ ಆಗಿ ಇದೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಡೈರಿನ ಮೇಂಟೈನ್ ಮಾಡ್ಕೊಂಡಿದ್ವಿ. ಸೊ ಅದು ಯಾವ ರೀತಿ ಇದೆ ಅಂದರೆ, ಯಾವ ರೀತಿ ಯಾವುದು ಫಸ್ಟ್ ಮ್ಯೂಸಿಕ್ ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ಅದನ್ನೆಲ್ಲ ಫುಲ್ಲು ನಾನು ಏನು ಮಾಡಿದ್ದೀನಿ, ಒಂದು ಡೈರಿ ಮೇಂಟೈನ್ ಮಾಡಿದ್ವಿ. ಸೊ ನೀವು ನೋಡ್ಬೋದು, ಸಾಂಗಿಂದ ಹಿಡಿದು ನಾವು 1 ಮಂತ್ ಬಿಫೋರೇ ಯಾವ್ಯಾವ ದಿನ ಏನೇನು ಮಾಡಬೇಕು ಮಕ್ಕಳಿಗೆ ಅದನ್ನು ಪ್ರತಿಯೊಂದನ್ನು ನಾವು
ಮೇಂಟೈನ್ ಮಾಡಿದ್ದೀವಿ. ಈ ದಿನ ಇದು ಹೋಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ದೀವಿ. ಕ್ರಾಫ್ಟ್ ವರ್ಕ್ ಮಕ್ಕಳಿಗೆ ಏನು ಮಾಡಿಸ್ಬೇಕು ಬೇಸಿಗೆ ಶಿಬಿರದಲ್ಲಿ, ಮಕ್ಕಳನ್ನ ಯಾವಾಗಲೂ ಎಂಗೇಜ್ ಆಗಿ ಯಾವ ರೀತಿ ಇಡಬೇಕು. ಆಮೇಲೆ ಯಾವಾಗಲೂ ನಾವು ಬೇರೆ ಥರ ಆರ್ಟ್ ವರ್ಕ್ ನೋಡಿದ್ದೀವಿ, ನಂಬರ್ಸ್ ಯೂಸ್ ಮಾಡಿ, ಲೆಟರ್ಸ್ ಯೂಸ್ ಮಾಡಿ, ಹ್ಯಾಂಡ್ಸ್ ಯೂಸ್ ಮಾಡಿ, ಫ್ರೀ ಹ್ಯಾಂಡ್ಸ್ ಯೂಸ್ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ತೋರಿಸಿದ್ದೀವಿ. ಸೊ ಸುಮಾರು ವರ್ಕ್ಗಳ ಹಾಡುಗಳಾಗಿರ್ಬೋದು ಪ್ರತಿಯೊಂದು ಮಾಡಿಸಿದ್ದೀವಿ. ಈ ಥರ ಕ್ರಾಫ್ಟ್ ವರ್ಕ್ಗಳು ಮಕ್ಕಳನ್ನ ಮನೆ ಆ್ಯಕ್ಟಿವ್ ಆಗಿಡೋದಕ್ಕೆ ಮನೆಯಲ್ಲೇ ಈ ಥರ ವೇಸ್ಟ್ ವೆಡ್ಡಿಂಗ್ ಕಾರ್ಡ್ಗಳಲ್ಲಿ ನಾವು ಈ ರೀತಿ ಮುಯ್ ಕಾರ್ಡ್ ಅಂತ ಗೊತ್ತಾ, ಸೊ ಆ ರೀತಿ ನಾವು ಕೂಡ ಮಾಡಿಸಿದ್ದೀವಿ. ತುಂಬ ಮಕ್ಕಳಿಗೆ ಬರೀ ಇದೊಂದೇ ಅಲ್ಲ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದೊಂದೇ ಅಲ್ಲ, ಅಕಾಡೆಮಿಕ್ಸ್ಗೂ ಸಹ ಯೂಸ್ ಆಗಲಿ. ನಮಗೆ ಬರೀ ಬುಕ್ ಓದಿದ್ದೇ ಅದಲ್ಲ, ಪುಸ್ತಕದ ಬದನೆಕಾಯಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಜನರಲ್ ನಾಲೆಡ್ಜಲ್ಲಿ ನಾವು ಏನೇನು ಟೀಚ್ ಮಾಡ್ಬೋದು ಅದನ್ನು ಮಕ್ಕಳಿಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ತುಂಬ ಎಂಗೇಜ್ ಆಗಿ ಇಡೋಕ್ಕೆ ಟ್ರೈ ಮಾಡ್ತೀವಿ ಮಕ್ಕಳನ್ನ. ಬರೀ ಆಟ ಒಂದೇ ಅಲ್ಲ, ಆಟದ ಜೊತೆ ಪಾಠ, ಪಾಠದ ಜೊತೆ ಆಟ ಅಂತ ಎರಡನ್ನೂ ಮಿಂಗಲ್ ಮಾಡಿ ನಾವು ವರ್ಕ್ನ ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೆ ಪ್ರತಿಯೊಂದು ಪ್ರಿಪೇರ್ಡ್ ಆಗಿ ಬಂದು ನಾವಿಲ್ಲಿ ಮಾಡ್ತಾ ಇದ್ದೀವಿ ಸಮ್ಮರ್ ಕ್ಯಾಂಪಲ್ಲಿ. ಈಗ ಮಕ್ಳಿಗೆ ಹಾಡು ಹೇಳಿಸ್ತೀವಿ, ಶ್ಲೋಕ ಹೇಳಿಸ್ತೀವಿ, ಏನೇನು ಆಕ್ಟಿವಿಟೀಸ್ ಮಾಡಿಸ್ತೀವಿ ಅಂತ ಎಲ್ಲ ಹೇಳಿದ್ರಿ. ಯಾರನ್ನಾದ್ರೂ ಹುಡುಗರನ್ನ ಕರೆದು ನಮ್ಮ ವೀಕ್ಷಕರಿಗೆ ಸ್ವಲ್ಪ ತೋರಿಸ್ಕೊಡ್ತೀರಾ? ಖಂಡಿತ. ಒಂದಿಬ್ರು ಮಕ್ಳ ಕೈಲಿ ಆಡಿಸ್ತೀನಿ. ಆಮೇಲೆ ಗ್ರೂಪಲ್ಲಿ ಕೂಡ ನಾನು ಯಾವ ಹಾಡು ಹೇಳ್ಕೊಟ್ಟಿದ್ದೀನಿ ಮಕ್ಳ ಕೈಲಿ ಹಾಡಿಸ್ತೀನಿ ಭಕ್ತಿಗೀತೆಗಳನ್ನ. ಸೊ ಒಂದು ಮಗನ ಕರೆಯೋಣ. ಇವರು ವಿನಿಕ್ಷಾ ಅಂತ ಹೇಳ್ಬಿಟ್ಟು ಈ ಸತಿ ನರ್ಸರಿ ಮುಗಿಸಿ LKGಗೆ ಹೋಗ್ತಾ ಇದ್ದಾರೆ ಮಿಂಚು ಕಿಡ್ಸಲ್ಲಿ. ಸಮ್ಮರ್ ಕ್ಯಾಂಪಲ್ಲಿ ಈ ಮಗು ಭಗವದ್ಗೀತೆ ಶ್ಲೋಕ ಹೇಳುತ್ತೆ. ಸೊ ಹೇಳ್ಸೋಣ ವಿನಿಕ್ಷಾ. ಭಗವದ್ಗೀತೆ ಶ್ಲೋಕ. ಕೃಷ್ಣಂ ಪರಮಸ್ತು ಪ್ರಥಮೋಧ್ಯಾಯಃ ಅರ್ಜುನ ವಿಷಾದಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಾಮವೇತಾಯುಯುಕ್ಷಮಃ ಮಮ ಕಃ ಪಾಂಡವಚ್ಚೈವ ಕಿಮ ಕುರ್ವತ ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯ ಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುದ್ಧಾನೋ ವಿರಾಟಚ್ಚ ದ್ರುಪದಚ್ಚ ಮಹಾರಥಃ ವ್ಯೂಢಂ ದ್ರುಪದನ ಪುತ್ರೇಣಂ ತವ ಶಿಷ್ಯೇಣಂ ಧೀಮತಾಂ. ವಾವ್, ಸೂಪರ್ ವಿನಿಕ್ಷಾ, ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ಶ್ಲೋಕನ. ಓಕೆ, ಈಗ ನೀವು ಶ್ಲೋಕ ಕೇಳಿದ್ರಿ, ಭಗವದ್ಗೀತೆ ಶ್ಲೋಕ ಹೇಳಿದ್ರಿ. ಈ ಒಂದು ಪಾರ್ಕಿನ ವಿಶೇಷ, ಬಾಳೆಗೌಡ ಪಾರ್ಕಲ್ಲಿ 101 ಹಣ್ಣಿನ ಮರಗಳ ಒಂದು ಗಿಡಗಳನ್ನು ನೆಟ್ಟಿದ್ದಾರೆ ವೇಣು ಸರ್. ಸೊ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನಮ್ಮ ಎಂಟ್ರೆನ್ಸಲ್ಲೇ ಬೋರ್ಡ್ ಹಾಕಿದ್ದಾರೆ ನಾವು 101 ಮರದ ಹೆಸರದು. ಸೊ ಇಲ್ಲಿ ಯಾರು 101 ಗಿಡದ ಹೆಸರು ಹೇಳ್ತಾರೋ ಆ ಮಕ್ಕಳಿಗೆ ಒಂದು ಗಿಫ್ಟ್ ಅಂತ ಇದೆ, ಈ ಪಾರ್ಕಿನ ಒಂದು ವಿಶೇಷ. ಸೊ ನಮ್ಮ ಮಕ್ಕಳು ಕೂಡ ಸಮ್ಮರ್ ಕ್ಯಾಂಪಿಗೆ ಎಂಟ್ರಿ ಆದಾಗ ಆ ಒಂದು ಮರದನ್ನ ಫೋಟೋ ತಗೊಂಡು ಹೋಗಿ ಬರ್ಕೊಂಡು ಆ ಮಗು ಕಲ್ತಿದ್ದಾರೆ, ಎಷ್ಟೋ ಮಕ್ಕಳು ಕಲ್ತಿದ್ದಾರೆ. ಅದ್ರಲ್ಲಿ ನಾನು ಒಂದು ಮಗುನ ರ್ಯಾಂಡಮ್ ಆಗಿ ಕರಿತೀನಿ. ಸೊ ಭವಿತ್, ಪ್ಲೀಸ್ ಕಮ್. ಸೊ ಇವರು ಭವಿತ್ ಅಂತ ಹೇಳ್ಬಿಟ್ಟು 101 ಮರದ ಹೆಸರನ್ನ ಕಲ್ತಿದ್ದಾರೆ. ಸೊ ಕೇಳೋಣ. ಓಕೆ, ನಮಸ್ತೆ, ಮೈ ನೇಮ್ ಇಸ್ ಪವಿತ್ ಗೌಡ. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದುತ್ತಿದ್ದೇನೆ. 101 ಮರಗಳು ಹೆಸರು ಹೇಳ್ತಾ ಇದ್ದೀನಿ. ಬಸವನ ಪಾದ, ಆಕಾಶ ಮಲ್ಲಿಗೆ, ಸೀಮ ರೂಪ, ನವಿಲಾಡಿ, ಶಿವರಿ ಗಿಡ, ಹೂವರ ಮರ, ಈಟಿ ಗಿಡ, ಹೊನ್ನೆ, ರಬ್ಬರ್ ಮರ, ಬಸಳಿ ಮರ, ಅಶೋಕ ಮರ, ತಪಸ್ವಿ ಮರ, ತೋರೆ ಮತ್ತಿ, ಅಂಜಲ್ ಮರ, ನುಗ್ಗೆಕಾಯಿ ಮರ, ಹೊಂಗೆ ಮರ, ಎಪ್ಪೆ ಮರ, ಗೋಣಿ ಮರ, ಚಕಾಯಿ ಮರ, ಚಕ್ಕೆ ಮರ, ಲವಂಗ ಮರ, ಪಲಾವ್ ಎಲೆ ಮರ, ಪುಟ್ಟರಂಗಿ ಮರ, ತೇಗದ ಮರ, ಸೀಗೆಕಾಯಿ ಮರ, ಉಪ್ಪು ನೇರಳೆ ಮರ, ಬೆಟ್ಟದ ಕಣಗಳೆ ಗಿಡ, ಬಿದಿರು ಮರ, ದೆವ್ವದ ಹೂವು ಮರ, ವಾರ್ಷಿಕ ಮರ, ನೀಲಗಿರಿ ಮರ, ಸಿಲ್ವರ್ ಮರ, ಬೂರುಗದ ಮರ, ಬಾಗಿ ಮರ, ಕತ್ತಿಕಾಯಿ ಮರ, ಆಲಿವ್ ಮರ, ಸರ್ವೆ ಸಾಂಬಾರ್ ಮರ, ಅಂಟ್ವಾಳ ಮರ, ಅಚ್ಚೆಕಾಯಿ ಮರ, ಅರಳಿ ಮರ, ಬೇವಿನ ಮರ, ಬಿಲ್ಪತ್ರೆ ಮರ, ರುದ್ರಾಕ್ಷಿ ಮರ, ಹತ್ತಿ ಮರ, ಸಂಪಿಗೆ ಮರ, ನಾಗಲಿಂಗ ಪುಷ್ಪ, ಮುತ್ತುಗ ಮರ, ಪಾರಿಜಾತ, ತಾರೆ ಮರ, ಬನ್ನಿ ಮರ, ಎಕ್ಕದ ಗಿಡ, ಕಗಲಿ ಮರ, ಕದಮ ಮರ, ದಾಸವಾಳ, ಗಂಟೆ ಹೂವು, ಕಾಕಡದ ಗಿಡ, ಕಣಗಲೆ ಗಿಡ, ಬೆಟ್ಟದ ತಾವರೆ, ಮಲ್ಲಿಗೆ ಗಿಡ, ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ರಮಾಫಲ, ಬ್ಯಾಲನ ಮರ, ಮಾವಿನ ಮರ, ವಾಟರ್ ಆ್ಯಪಲ್, ಜಮ್ಮು ನೇರ, ಚರ್ರಿ ಹುಳಿ, ಚರ್ರಿ ಸಿಹಿ,
ಹಲಸಿನ ಮರ, ಸೀಬೆ ಮರ, ಈಚಲ ಮರ, ಗೋಡಂಬಿ ಮರ, ಸಪೋಟ ಮರ, ಚಕೋತ ಮರ, ಬೆಣ್ಣೆ ಹಣ್ಣು ಮರ, ಅಂಜೂರ ಮರ, ಬಾದಾಮಿ ಮರ, ಬಾಂಬೆ ಬಾದಾಮಿ, ಅಮಟೆಕಾಯಿ, ಪೆನ್ನೇರಳೆ ಮರ, ದಾಳಿಂಬೆ, ಕಟಲೆ ಮರ, ಬೆಟ್ಟದ ನೆಲ್ಲಿಕಾಯಿ, ನಾಯಿ ನೆರಳೆ, ಎಲ್ಲಿಕಾಯಿ, ಲಾಂಗನ್ ಫ್ರೂಟ್, ಕಾಡು ಹುಣಸೆ, ಪಪಾಯಿ ಮರ, ಕೋಕಂ ಮರ, ಪ್ಯಾಷನ್ ಫ್ರೂಟ್, ನೋನಿ ಹಣ್ಣು, ರಾಂಬುಟಾನ್ ಮರ, ಲಿಚ್ಚಿ ಮರ, ಕಾಫಿ ಗಿಡ, ಗಸಗಸೆ ಮರ, ಬರವ ಮರ, ಸ್ಟಾರ್ ಫ್ರೂಟ್, ಬ್ರೆಡ್ ಫ್ರೂಟ್. ಥ್ಯಾಂಕ್ ಯು. ನೋಡಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗ ಇಷ್ಟು ಈಗಿನ ಕಾಲದಲ್ಲಿ ಈ ಥರ ಮೆಮೊರಿ ಪವರ್ ಇಟ್ಕೊಂಡು ನೆನಪಿನ ಶಕ್ತಿ ಇಟ್ಕೊಂಡು ಹೇಳೋದೇ ಕಷ್ಟ. ಈ ಮಗು ಅಷ್ಟು 101 ಗಿಡದ ಹೆಸರು ನೆನ್ಪಿಟ್ಕೊಂಡು ಹೇಳಿದೆಯಲ್ಲ, ನಿಜವಾಗ್ಲೂ ಖುಷಿ ಪಡ್ಬೇಕಾ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ನೀವು ಇಂಟ್ರೊಡ್ಯೂಸ್. ಓಕೆ, ಇವರು ಬಂದು ದೀಕ್ಷಿತ್ ಗೌಡ ಅಂತ ಹೇಳ್ಬಿಟ್ಟು. ಸೊ ಇವರು ನಮ್ಮ ಸಮ್ಮರ್ ಕ್ಯಾಂಪಲ್ಲಿ ಆದಷ್ಟು ಎಲ್ಲಾನು, ದೊಡ್ಡ ಮಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಆದಷ್ಟು ಎಲ್ಲ ಶ್ಲೋಕಗಳು ಆಗಿರ್ಬೋದು ಅಥವಾ ಓದೋದ್ರಲ್ಲಾಗಿರ್ಬೋದು ತುಂಬ ಆ್ಯಕ್ಟಿವ್ ಇರೋವಂಥ ಹುಡುಗ. ಸೊ ಇವರು ಭಗವದ್ಗೀತೆ, ಈಗ ಮಗು ಭಗವದ್ಗೀತೆ ಹೇಳಿದ್ಲು, ವಿನೀಕ್ಷಾ ಭಗವದ್ಗೀತೆ ಹೇಳಿದ್ಲು. ಇವನು ಸ್ವಲ್ಪ ಅದ್ರದ್ದು ಇನ್ಡೆಪ್ತ್ ಆಗಿ ಹೇಳ್ತಾನೆ, ಅರ್ಥ ಹೇಳ್ತಾನೆ, ಅದ್ರ ಮತ್ತೆ ಅದನ್ನು ಇನ್ನೂ ಚೆನ್ನಾಗಿ ಹೇಳ್ತಾನೆ, ವರ್ಣನೆ ಮಾಡ್ತಾನೆ. ನೋಡೋಣ. ಈಗ ನಾನು ಭಗವದ್ಗೀತೆ ಶ್ಲೋಕದ ಮೊದಲನೇ ಅಧ್ಯಾಯದ ಶ್ಲೋಕವನ್ನು ಹೇಳ್ತೇನೆ. ಫಸ್ಟ್ 3 ಬಾರಿ ಓಂಕಾರವನ್ನು ಪಠಿಸಬೇಕು. ಅದಾದ ನಂತರ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದಾದ ನಂತರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದಾದ ನಂತರ ಇನ್ನೊಂದು ಮೊದಲನೇ ಶ್ಲೋಕವನ್ನು ನಾನೀಗ ಪ್ರಾರಂಭಿಸುತ್ತೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ನೀಡಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈಗ 2ನೇ ಶ್ಲೋಕ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಧನ್ಯವಾದ. ಸೊ ಭಗವದ್ಗೀತೆದು ಮೊದಲನೇ ಶ್ಲೋಕ ಧೃತರಾಷ್ಟ್ರ ಉವಾಚ ಇದೆಯಲ್ಲ, ಅದ್ರದ್ದು ಅರ್ಥ ಹೇಳ್ಪ. ಧೃತರಾಷ್ಟ್ರ ಉವಾಚ ಹಂಗಂದ್ರೆ ಫಸ್ಟ್ ಧೃತರಾಷ್ಟ್ರ ಅಂದ್ಬಿಟ್ಟು ಯಾರು ಕೌರವರ ತಂದೆ. ಈಗ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಉವಾಚ ಅಂದ್ರೆ ಹೇಳೋದು ಅಂತ. ಧೃತರಾಷ್ಟ್ರ ಹೇಳ್ತಾನೆ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ. ಕುರುಕ್ಷೇತ್ರ ಅನ್ನೋದು ಒಂದು ಧರ್ಮದ ಯುದ್ಧ ಅಂತಾನೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ್. ಇದು ಎಲ್ಲರಿಗೂ ಸಮಾನವಾದಂತಹ ಯುದ್ಧ. ಇದನ್ನ ಮಾಡೋದಕ್ಕೆ ಅರ್ಜುನ, ಪಾಂಡವರು, ಕೌರವರು ಇಬ್ಬರು ಸೇರಿ ವಾದ ವಿವಾದ ಮಾಡಿದ ನಂತರ ಈ ಕುರುಕ್ಷೇತ್ರ ಯುದ್ಧವನ್ನು ನಡೆಸೋಣ ಎಂದು ಧೃತರಾಷ್ಟ್ರ ಮೊದಲನೇ ಶ್ಲೋಕದಲ್ಲಿ ಹೇಳುತ್ತಾನೆ. ಧನ್ಯವಾದಗಳು. ಸೊ ಆ ಮಗು ಭಗವದ್ಗೀತೆದು ಮೊದಲನೇ ಶ್ಲೋಕ ಮತ್ತು ಅದರ ಅರ್ಥ ಹೇಳಿದ್ರು. ಭಗವದ್ಗೀತೆ ಸ್ಟಾರ್ಟ್ ಮಾಡಬೇಕಾದ್ರೆ ಮತ್ತು ಎಂಡ್ ಮಾಡಬೇಕಾದ್ರೆ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ಸ್ಟಾರ್ಟ್ ಮಾಡಬೇಕಾದ್ರೆ ಹೇಗೆ ಸ್ಟಾರ್ಟ್ ಮಾಡ್ತೀವೋ, ಕಡೆ ಹೇಳಬೇಕಾದ್ರೂ ಒಂದು ಶಾಂತಿ ಮಂತ್ರ ಅಂತ ಇರುತ್ತೆ. ಸೊ ಈ ಮಗು ಅದನ್ನು ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ಕಾರ. ಭಗವದ್ಗೀತೆಯ ನಂತರ ನಾವು ಈ ಶ್ಲೋಕವನ್ನು ಹೇಳಬೇಕು. ಇದನ್ನು ಶಾಂತಿ ಮಂತ್ರ ಎಂದು ಹೇಳುತ್ತಾರೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನೇ ಮಾತಾಡಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಸಮ್ಮರ್ ಕ್ಯಾಂಪ್ನ ಆ್ಯಕ್ಟಿವಿಟೀಸ್ ಬಗ್ಗೆ, ನಿಮ್ಮ ಸಂಸ್ಥೆ ಬಗ್ಗೆ ಎಲ್ಲ ತುಂಬ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೂ ಇದೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನನಗೆ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೂ ಧನ್ಯವಾದಗಳು. ನಮ್ಮ ಸಮ್ಮರ್ ಕ್ಯಾಂಪ್ ಒಂದು ವಿಶೇಷವಾದ ಸಮ್ಮರ್ ಕ್ಯಾಂಪ್ನ ಗುರುತಿಸಿ ನೀವೊಂದು ಏನು ಎಲ್ಲ ವೀಕ್ಷಕರಿಗೂ ತಲುಪಿಸ್ತಾ ಇದ್ದೀರಲ್ಲ, ನಿಮಗೂ ನಿಮ್ಮ ಚಾನಲ್ ಪರವಾಗೂ ನಮ್ಮ ಮಿಂಚು ಕಿಡ್ಸ್ನ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಿಂಚು ಕಿಡ್ಸ್ನ ಸಮ್ಮರ್ ಕ್ಯಾಂಪ್ ಹೇಗೆ ನಡೀತಿದೆ, ಆ್ಯಕ್ಟಿವಿಟೀಸ್ ಏನು ಎಲ್ಲನೂ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ನಮ್ಮ ಸಂಸ್ಕೃತಿನ ತುಂಬ ಚೆನ್ನಾಗಿ ಕಾಪಾಡ್ತಿದ್ದಾರೆ ಇವರು. ಮುಂದಿನ ಭವಿಷ್ಯದ ಮಕ್ಕಳಿಗೆ ಹಿಂದೆ ಭಗವದ್ಗೀತೆದೆಲ್ಲ ಶ್ಲೋಕಗಳನ್ನೆಲ್ಲ ಹೇಳ್ಕೊಟ್ಟು ತುಂಬ ಚೆನ್ನಾಗಿ ನನಗೆ ತುಂಬಾ ನಿಜವಾಗ್ಲೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ. ಓಕೆ ಗೈಸ್, ಇನ್ನೂ ನೀವು ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್.
ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.